ನಮಸ್ಕಾರ ಸರ್. ಎಲ್ಲರಿಗೂ ಸ್ವಾಗತ ಚಾನಲ್ಗೆ. ಸೊ ಇವತ್ತಿನ ಒಂದು ಈ ಸಂಚಿಕೆಯಲ್ಲಿ ನಾವು ಭಾಳ ಮುಖ್ಯವಾಗಿ ಇವತ್ತು ಸುಮಾರು ಜನಕ್ಕೆ ಇವತ್ತು ಹದಿಹರೆಯದವರಲ್ಲಾಗಿರ್ಬೋದು ಅಥವಾ ವಯಸ್ಸಾದವರಲ್ಲಾಗಿರ್ಬೋದು ಅಥವಾ ಈ ಸಕ್ಕರೆ ಕಾಯಿಲೆ ಬಂದವ್ರಿಗೆ, ಬಿ ಪಿ ಅನ್ಕಂಟ್ರೋಲ್ ಆಗಿದ್ದವ್ರಿಗೆ, ಮತ್ತು ಹೆಚ್ಚಿಗೆ ನಾನ್ ವೆಜ್ ತಿನ್ನೋರಿಗೆ, ಮತ್ತು ಹೆಚ್ಚಿನ ವ್ಯಾಯಾಮ ಮಾಡುವಂಥವ್ರಿಗೆ, ಈ ಜಂಕ್ ಫುಡ್ಸು ಆಮೇಲೆ ಸಾಫ್ಟ್ ಡ್ರಿಂಕ್ಸು ಆ ಥರದ್ದೆಲ್ಲ ಕುಡಿದು ಕೆಲವ್ರಿಗೆ ಏನಾಗ್ತಾಯಿದೆ ಅಂದರೆ ಕಿಡ್ನಿಯಲ್ಲಿ ತೊಂದರೆಗಳು ಕಾಣಿಸ್ಕೊತಾ ಇದ್ದಾವೆ. ಬಹುಶಃ ಸುಮಾರು ಜನಕ್ಕೆ ಇದಕ್ಕೆ ಡಯಾಲಿಸಿಸ್ಗೆ ರೆಫರ್ ಮಾಡಿದಾಗ ಏನಾಗುತ್ತೆ ಅಂದರೆ ತುಂಬ ನರಕ ಸದೃಶ ಆಗ್ಬಿಡ್ತದೆ ಅವ್ರ ಜೀವನ. ಸೊ ಅಂಥವರು ಸ್ವಲ್ಪ ಕಿಡ್ನಿಯಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಏನಾದ್ರು ತೊಂದರೆ ಇದ್ದಾಗ ತಾವು ಮನೆಯಲ್ಲೇ ತಮ್ಮ ಸುತ್ತಮುತ್ತಲಲ್ಲಿ ಅಥವಾ ಈ ಹಿತ್ತಲಲ್ಲಿ ಸಿಗ್ತಕ್ಕಂಥ ಕೆಲವು ಗಿಡಮೂಲಿಕೆಗಳನ್ನು ಬಳಸ್ಕೊಂಡು ನಾವು ಅದನ್ನು ಹೇಗೆ ಸರಿ ಮಾಡ್ಕೊಳ್ಬೋದು, ಈ ಡಯಾಲಿಸಿಸಿಂದ ನಾವು ಹೇಗೆ ಆಚೆ ಇರ್ಬೋದು ಅನ್ನೋದನ್ನ ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಭಾಳ ಮುಖ್ಯವಾಗಿ ಈ ಯಾರಿಗೆ ಕಿಡ್ನಿ ಪ್ರಾಬ್ಲಮ್ ಇರುತ್ತಲ್ವ ಅವರು ತುಂಬ ಮೃದುವಾದಂಥ ಆಹಾರ ಅಂದರೆ ಉಪ್ಪು ಖಾರ ಹುಳಿ ಕಡಿಮೆ, ಭೂಮಿ ಒಳಗಡೆ ಬೆಳೀತಕ್ಕಂಥ ಪದಾರ್ಥಗಳನ್ನು ಬಿಟ್ಟು ನಾನ್ ವೆಜ್ ಏನು ಮಾಂಸಾಹಾರವನ್ನು ತ್ಯಜಿಸಿ ಭಾಳ ಕಡಿಮೆ ಉಪ್ಪು, ಕಡಿಮೆ ಎಣ್ಣೆ, ಕಡಿಮೆ ಬೇಳೆಕಾಳುಗಳನ್ನು ಪಥ್ಯ ಫಾಲೋ ಮಾಡಲೇಬೇಕು. ಸೊಪ್ಪು ತರಕಾರಿಗಳನ್ನು ಏನಾದ್ರು ಬಳಸಬೇಕು ಅಂದರೆ ಬಿಸಿ ಬಿಸಿ ನೀರಲ್ಲಿ ಹಾಕಿ ಅದನ್ನು ಸೋಸಿ ನೀರನ್ನ ಚೆಲ್ಲಿ ಅದನ್ನು ನಾವು ತರಕಾರಿಗಳನ್ನು ಅಡುಗೆಗೆ ಬಳಸುವಂಥದ್ದು. ಹಾಗೆ ತುಂಬ ಕಡಿಮೆ ಪ್ರಮಾಣದಲ್ಲಿ, ಅಂದರೆ ಕಡಿಮೆ ಪ್ರಮಾಣ ಅಂತಂದರೆ ಈಗ ಎಣ್ಣೆ, ಉಪ್ಪು, ಹುಳಿ ಖಾರ ಎಲ್ಲ ತುಂಬ ಕಡಿಮೆ, ಆ ಥರದ್ದೆಲ್ಲ ತಿಂದು ನಾವೇನು ಮಾಡ್ಕೋಬೋದು ಮನೆ ಮದ್ದಾಗಿ ಅಂತಂದರೆ ಭಾಳ ಮುಖ್ಯವಾಗಿ ಇದಕ್ಕೆ ನಾವು ಕನ್ನಡದಲ್ಲಿ ಕೊಗ್ಗಿ ಗಿಡ ಅಂತ ಹೇಳ್ತೇವೆ. ಸೊ ಸಂಸ್ಕೃತದಲ್ಲಿ ಇದಕ್ಕೆ ಶರಪುಂಕ ಅಂತ ಹೇಳ್ತಾರೆ. ಸೊ ಇದರ ಎಲೆನ ನಾವು ಹೇಗೆ ಗುರುತಿಸ್ಬೇಕು ಈ ಗಿಡನ ಅಂತಂದರೆ ಇದರ ಎಲೆನ ನಾವು ಕಿತ್ತಕ್ಕೆ ಹೋದಾಗ ಏನಾಗುತ್ತೆ ವಿ ಶೇಪಲ್ಲಿ ಬರುತ್ತೆ ಇದರಲ್ಲಿ. ಸೊ ಅಂದರೆ ಇದು ನಿಮಗೆ ನೇರವಾಗಿ ಅದು ಕಟ್ಟಾಗೋದಿಲ್ಲ. ಸೊ ಈ ಶರಪುಂಕದ ಎಲೆ ಗಿಡನ ಗಮನಿಸಿ ನೀವು. ಸೊ ನೀವು ಗೂಗಲ್ ಹೋಗಿ ಚೆಕ್ ಮಾಡಿದ್ರು ಕೂಡ ಗೊತ್ತಾಗುತ್ತೆ. ಯಾಕಂದರೆ ಇದು ಸುಮಾರು ಜನಕ್ಕೆ ತೊಂದರೆ ಬರ್ತಾ ಇರೋದ್ರಿಂದ ಇದನ್ನು ನೀವು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಕೇಳ್ತೇನೆ ಮೊದಲನೇ. ಇದು ಒಂದು ಹಿಡಿಯಷ್ಟು ಸೊಪ್ಪು. ಆಮೇಲೆ ಇದು ಬಂದು ಕೊಮ್ಮೆ ಸೊಪ್ಪು ಅಂತ ಕರೀತಾರೆ, ನಮ್ಮಲ್ಲಿ ಅಡಕೆ ಪಡ್ಕೊಂಡು ಸೊಪ್ಪು ಅಂತಾರೆ, ಆಮೇಲೆ ಕೆಲವರು ಕೊಮ್ಮೆ ಸೊಪ್ಪು ಅಂತಾರೆ. ಈ ಕೊಮ್ಮೆ ಸೊಪ್ಪನ್ನು ನಾವು ಇದನ್ನು ಕೂಡ ಅಷ್ಟೇ ಸಮೂಲ ತೊಗೋಬೋದು. ಇದನ್ನ ಕಾಂಡ, ಬೇರು, ಎಲೆ, ಹೂವು ಎಲ್ಲ ತೊಗೋಬೋದು. ಇದನ್ನು ಕೂಡ ಒಂದು ಹಿಡಿಯಷ್ಟಿದೆಲ್ಲ ಸೇರಿಸಿರೋದು. ಒಂದು ಸುಮಾರು 300-350 ml ನೀರಿಗೆ ಇದ್ರದ್ದು ಕೊಗ್ಗೆ ಗಿಡದ ಎಲೆಗಳನ್ನು ಒಂದು ಹಿಡಿಯಷ್ಟು ಮತ್ತು ಈ ಈ ಕೊಮ್ಮೆ ಗಿಡದ ಸಮೂಲದ ಇದನ್ನು ಒಂದು ಹಿಡಿಯಷ್ಟು ಚಟ್ನಿನ ಇದನ್ನು ಹಾಕಿ ಸುಮಾರು ಒಂದು 300-350 ml ಹಾಕಿ ತುಂಬ ಚೆನ್ನಾಗಿ ಒಂದು ಅರ್ಧ ಬರೋವರೆಗೆ ಕುದಿಸ್ಬೇಕು. ಅದನ್ನ ಅಂದರೆ ಅರ್ಧ ಅಂದರೆ ಒಂದು 350 ml ನೀರು 150 ml ಬರೋವರೆಗೆ ಕುದಿಸಿ ಸೋಸ್ಕೊಂಡು ಬೆಳಗ್ಗೆ ಆಹಾರದಕ್ಕಿಂತ 50 ml, ಸಂಜೆ ಆಹಾರದಕ್ಕಿಂತ 50 ml ಮತ್ತು ಮಧ್ಯಾಹ್ನದ ಆಹಾರಕ್ಕಿಂತ 1 ಗಂಟೆ ಮುಂಚೆ 50 ml ಸುಮಾರು ಊಟಕ್ಕಿಂತ 1 ಗಂಟೆ ಮುಂಚೆ ಸೇವಿಸ್ತಾ ಬಂದರೆ ಸೊ ಏನಾಗ್ತದೆ ಅಂದರೆ ಕಿಡ್ನಿಯಲ್ಲಿರ್ತಕ್ಕಂಥ ದೋಷಗಳೆಲ್ಲ ಕಡಿಮೆ ಆಗಿ ಆ ಡಯಾಲಿಸಿಸಿಂದ ತಪ್ಪಿಸ್ಕೋಬೋದು ಅನ್ನೋದು ನಮ್ಮ ಸುಮಾರು ಜನಕ್ಕೆ ಈ ರೆಮಿಡಿನ ಹೇಳಿ ನಮ್ಮ ಅನುಭವವನ್ನು ನಾವು ಪಡೆದೇ ಇದ್ದೇವೆ. ಇದು ತುಂಬ ನಿಶ್ಚಿತವಾದಂಥ ಹಿತ್ತಲು ಮದ್ದು ಇದು. ಸೊ ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತದೆ ಈ ಹೊಗ್ಗೆ ಗಿಡ ಮತ್ತು ಇದು ಕೊಮ್ಮೆ ಸೊಪ್ಪು. ಸೊ ಇದನ್ನು ಮಾಡ್ತಾ ಏನಂತಂದರೆ ತಾವು ಆಹಾರದಲ್ಲಿ ಪಥ್ಯನ ಫಾಲೋ ಮಾಡಲೇಬೇಕು. ಆಮೇಲೆ ಸುಮಾರು ಜನಕ್ಕೆ ಈ ಸಕ್ಕರೆ ಕಾಯಿಲೆ ಇದ್ದಾಗ, ಬಿ ಪಿ ಇದ್ದಾಗ ಸ್ವಲ್ಪ ಜಾಸ್ತಿ ದಿನ ತೊಗೊಳ್ಬೇಕಾಗತ್ತೆ. ಈ ಕೆಲವ್ರು ಏನಂತಂದರೆ ಒಂದು 15-20 ದಿನ ತೊಗೊಳ್ತಾರೆ, ಸ್ವಲ್ಪ ಏನಾದ್ರು ಕಡಿಮೆ ಅನಿಸ್ತಿದ್ರೆ ಮತ್ತೆ ನಿಲ್ಲಿಸ್ಬಿಡೋದು, ಆ ಥರದ್ದೆಲ್ಲ ಮಾಡ್ತಾರಲ್ಲ. ಹಂಗೆ ಮಾಡಬಾರ್ದು. ಇದೊಂದು 1 ತಿಂಗಳು, 1.5-2 ತಿಂಗಳಷ್ಟು ತಿಂಗಳ ಪರ್ಯಂತ ಅದನ್ನು ಮಾಡಿದಾಗ ಏನಾಗುತ್ತೆ ಖಂಡಿತವಾಗ್ಲೂ ಕಿಡ್ನಿಯಲ್ಲಿರ್ತಕ್ಕಂಥ ದೋಷಗಳೆಲ್ಲ ಹೋಗಿ ಕಿಡ್ನಿ ಕ್ರಿಯೇಟಿನು ನಾರ್ಮಲ್ ಬರುತ್ತೆ. ಸೊ ಈ ಮನೆ ಮದ್ದು ನಿಮಗೆ ತುಂಬ ಇಷ್ಟ ಆದರೆ ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಕೇಳ್ತಾ ನಿಮಗೆ ಮತ್ತೊಮ್ಮೆ ನಮಸ್ಕಾರಗಳು.